ಹೆಣ್ಣೂರು ರಸ್ತೆಯಲ್ಲಿ ನೂತನವಾಗಿ 300 ಹಾಸಿಗೆಗಳ ಅತ್ಯಾಧುನಿಕ ಸ್ಪರ್ಶ್ ಆಸ್ಪತ್ರೆ ಉದ್ಘಾಟನೆ. ಸ್ಪರ್ಶ್ ಆಸ್ಪತ್ರೆ ಸಮೂಹವು ಬೆಂಗಳೂರಿನ ಹೆಣ್ಣೂರು ರಸ್ತೆಯಲ್ಲಿ ನೂತನವಾಗಿ ಆರಂಭಿಸಿರುವ 300 ಹಾಸಿಗೆಗಳ ಅತ್ಯಾಧುನಿಕ ಆಸ್ಪತ್ರೆಯನ್ನು ಸುತ್ತೂರು ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಚಿವ ದಿನೇಶ್ ಗುಂಡೂರಾವ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಶಾಸಕ ಬೈರತಿ ಬಸವರಾಜ ಉದ್ಘಾಟಿಸಿದರು. ಸ್ಪರ್ಶ್ ಆಸ್ಪತ್ರೆ ಸಮೂಹದ ಅಧ್ಯಕ್ಷ ಡಾಕ್ಟರ್ ಶರಣ್ ಶಿವರಾಜ್ ಪಾಟೀಲ್ ಮಾತನಾಡಿ, ಸಮಗ್ರ ಚಿಕಿತ್ಸಾ ಸೇವೆಗಳನ್ನೊಳಗೊಂಡ ಹೆಣ್ಣೂರು ರಸ್ತೆ ಸ್ಪರ್ಶ್ ಆಸ್ಪತ್ರೆಯು ಮೂಳೆ, ನರವಿಜ್ಞಾನ, ಹೃದ್ರೋಗ ವಿಭಾಗ, ಕ್ಯಾನ್ಸರ್ ಚಿಕಿತ್ಸೆಗಳು ಸೇರಿದಂತೆ ಅಂಗಾಂಗ ಕಸಿ ವಿಭಾಗಗಳನ್ನೊಳಗೊಂಡಿದ್ದು ಮಹಿಳೆಯರು ಮತ್ತು ಮಕ್ಕಳ ಪ್ರತ್ಯೇಕ ಕೇಂದ್ರವನ್ನೊಳಗೊಂಡಿದೆ ಎಂದರು. ಈ ನೂತನ ಆಸ್ಪತ್ರೆ ಎಲ್ಲ ವರ್ಗಗಳ ಕೈಗೆಟುಕುವಂತೆ ಸೇವೆ ನೀಡುವ ನಮ್ಮ ಧ್ಯೇಯವನ್ನು ಮುಂದುವರಿಸುತ್ತಿದ್ದೇವೆ. ರೋಬೋಟಿಕ್ ನೆರವಿನ ಶಸ್ತ್ರಚಿಕಿತ್ಸೆಗಳು, ಕೃತಕ ಬುದ್ಧಿಮತ್ತೆ ಆಧಾರಿತ ರೋಗ ನಿರ್ಣಯಗಳು ಹಾಗೂ 3 ಮುದ್ರಣ ತಂತ್ರಜ್ಞಾನವೂ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳು ಈ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದ್ದು, ನಮ್ಮ ಸಮುದಾಯಗಳಿಗೆ ಸುಧಾರಿತ ಚಿಕಿತ್ಸಾ ಆಯ್ಕೆಗಳನ್ನು ಹೆಚ್ಚಾಗಿ ನೀಡುವ ಗುರಿ ಹೊಂದಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವ ಎಸ್. ಮಲ್ಲಿಕಾರ್ಜುನ್, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ವಿ. ಪಾಟೀಲ್, ಶಾಸಕರಾದ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ ಮತ್ತಿತರರು ಭಾಗವಹಿಸಿದ್ರು. ಸ್ಪರ್ಶ ನವರತ್ನ ಸಾಧನೆಯನ್ನು ಮಾಡಿದೆ ಅಂತ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಸ್ಪರ್ಶ ಹಾಸ್ಪಿಟಲ್ ಬಗ್ಗೆ ನಮಗೆಲ್ಲ ಗೊತ್ತಿತ್ತು, ಆದರೆ ಸ್ವಂತ ಅನುಭವ ಇರಲಿಲ್ಲ. ಆದರೆ ಈಗ ನನಗೆ ಸ್ವಂತ ಅನುಭವ ಇದೆ. ಇಟ್ಸ್ ಒನ್ ಆಫ್ ದಿ ಹೋದರೆ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಅಂತ ಅನಿಸ್ತಾ ಇದೆ. ಇಟ್ ಇಸ್ ರಿಯಲಿ ಎ ಕಮ್ಯುನಿಟಿ ಇನ್ ದ ಸೆನ್ಸ್. ಡಾಕ್ಟರ್ ಶಾಂತಪುರ ಕಡೆ ಹೋದರೆ ನಾವೆಲ್ಲ ಒಂದೇ ಬ್ಯಾಕ್ಗ್ರೌಂಡ್, ಒಂದೇ ಹಿನ್ನೆಲೆಯಲ್ಲಿ ಬಂದಿದ್ದರಿಂದ ಜಗತ್ತಿನ ಎಲ್ಲ ವಿಷಯಗಳನ್ನು ಮಾತನಾಡಿ ಆಮೇಲೆ ನಮ್ಮ ಪ್ರಾಬ್ಲಮ್ ನಾವು ಬರ್ತೀವಿ. ಸೊ ಮೋರ್ ಲೈಕ್ ಎ ಬ್ರದರ್ಸ್. ಅದಾದಮೇಲೆ ಅವ್ರು ಡಾಕ್ಟರ್ಗೆ ರೆಫರ್ ಮಾಡ್ತಾರೆ, ಅವರು ಇಷ್ಟು ಪ್ರೀತಿ ತೋರಿಸ್ತಾರೆ. ದೆನ್ ಕಮ್ಸ್ ದ ನರ್ಸಸ್, ದೆನ್ ಕಮ್ಸ್ ದಿ ಫಿಸಿಯೋಥೆರಪಿಸ್ಟ್. ಸೊ everyone I find that there is so much of love, affection. ನಿಜವಾಗ್ಲೂ ಕೂಡ ಸ್ಪರ್ಶದ ಸಂಪೂರ್ಣವಾದಂಥ ಒಂದು ಅನುಭವ ಇವತ್ತು ಸ್ಪರ್ಶ ಆಸ್ಪತ್ರೆಯಲ್ಲಿ ಆಗ್ತಾ ಇದೆ. ವಿ ಆರ್ ಆಲ್ ಬ್ಲೆಸ್ಡ್ ಆ್ಯಂಡ್ ಪೀಪಲ್ ಆಫ್ ದಿಸ್ ಪಾರ್ಟ್ ಆಫ್ ದಿ ಸಿಟಿ ಆರ್ ಆಲ್ಸೋ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಹಾಸ್ಪಿಟಲ್ ಹಿಯರ್. ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿ. ಒಬ್ಬ ಡಾಕ್ಟರು ಹೇಗಿದ್ದಾನೆ ಗೊತ್ತಾಗಬೇಕಾದ್ರೆ 1 ವಾರ ಸಾಕು. ಒಬ್ಬ ಇಂಜಿನಿಯರ್ ಹೇಗೆ ಗೊತ್ತಾಗಬೇಕಂದ್ರೆ 1 ವರ್ಷ ಸಾಕು. ಡಾಕ್ಟರ್ ಹತ್ರ ಜ್ವರ ಬಂದಾಗ ಹೋಗೋರು ಒಂದು ಹುಡುಗಿ ಕೊಟ್ಟು ಹುಷಾರಾದ್ರೆ ಡಾಕ್ಟರ್ ಭಾಳ ಚಲೋ ಇದೆ. ಅಕಸ್ಮಾತ್ ಅವನು ಗುಣಮುಖ ಆಗಲಿಲ್ಲ ಅಂತಂದ್ರೆ ಯಾರು ಅಂತ ಡಾಕ್ಟರ್ ಬರ್ತಾರೆ. 1 ವಾರದಲ್ಲಿ ಚಲೋ ಆದರೆ ಕೈಗುಣ ಭಾಳ ಚಲೋ ಇದೆ. ನಾನು ಆ್ಯಸ್ ಅ ಪೇಷಂಟ್ ಗ್ಯಾರಂಟಿ ಕೊಡ್ತೀನಿ, ಶರಣ್ ಪಾಟೀಲ್ ಆ್ಯಂಡ್ ಇಸ್ ಟೀಮ್ ಕೈಗುಣ ಇಟ್ಸ್ ಲೈಕ್ ಎ ಗೋಲ್ಡನ್ ಹ್ಯಾಂಡ್ ಶೇಕ್. ಅದಕ್ಕೆ ಪ್ರತ್ಯೇಕವಾಗಿ ಎಲ್ಲರೂ ಗುಣಮುಖರಾಗಿ ಇಲ್ಲಿಂದ ಹೋಗ್ತಾರೆ, ಹೋಗಲಿ ಅಂತ ಹಾರೈಸಿ ಪರಮಪೂಜ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇವತ್ತೆಲ್ಲ ಸಿಕ್ಕಿದೆ. ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ. ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ಬಹುಶಃ ಏನೇನು ಹೇಳಬೇಕು ಸ್ಪರ್ಶ ಆಸ್ಪತ್ರೆ ಬಗ್ಗೆ ಎಲ್ಲವನ್ನೂ ಕೂಡ ನಮ್ಮ ಎಲ್ಲ ಗಣ್ಯರೆಲ್ಲ ಮಾತನಾಡಿ ಹೇಳಿದ್ದಾರೆ. ನಿಜವಾಗಲೂ ಬಹಳ ಸಂತೋಷದ ವಿಷಯ. ಸ್ಪರ್ಶ ಆಸ್ಪತ್ರೆ 8ನೇ ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು. ಮತ್ತು ಆ ಆಸ್ಪತ್ರೆ ನೋಡಿದಾಗ ಒಂದು ಅತ್ಯಾಧುನಿಕ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಈ ಭಾಗದ ಜನರಿಗೆ, ಒಂದು ಬೆಂಗಳೂರು ನಗರದ ಜನರಿಗೆ ಒಂದು ಒಳ್ಳೆಯ ತಜ್ಞ ಸೇವೆ ನೀಡತಕ್ಕಂಥ ಆಸ್ಪತ್ರೆ ನಿರ್ಮಾಣ ಆಗಿದೆ. ಅದರಿಂದ ಪ್ರಥಮವಾಗಿ ನಾನು ಡಾಕ್ಟರ್ ಶರಣ್ ಪಾಟೀಲ್ ಮತ್ತು ಅವರೆಲ್ಲ ಟೀಮ್ ಸ್ಪರ್ಶ್ಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರು ಹೇಳಿದ್ರು 19 ವರ್ಷಗಳಲ್ಲಿ ಅವರು ಈ 8 ಇನ್ನೇನು 9ನೇ ಆಸ್ಪತ್ರೆ ಕೂಡ ಸರ್ಜಾಪುರದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಬಹಳ ದೊಡ್ಡ ಸಾಧನೆ. ಇದು ಸುಲಭದ
ಡಾಕ್ಟರ್ ಶರಣ್ ಪಾಟೀಲ್ ಅವರ ಒಂದು ಲೀಡರ್ಶಿಪ್ ಏನಿದೆ ಅದು ಇವತ್ತು ಈ ಮಟ್ಟದಲ್ಲಿ ಸ್ಪರ್ಶ್ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಅವ್ರು ಕೇವಲ ಒಂದು ಡಾಕ್ಟರ್ ಆಗಿ ಅಂತ ಅಲ್ಲ, ಆಸ್ಪತ್ರೆ ನಿರ್ಮಾಣ ಮಾಡಬೇಕಾದ್ರೆ ನೂರೇನು ಕೆಲಸ ಇರ್ತದೆ. ಜಮೀನು ನೋಡಬೇಕು, ಪರ್ಮಿಷನ್ ತಗೊಳ್ಬೇಕು, ಒಳ್ಳೊಳ್ಳೆ ಜನರನ್ನ ಸೇರಿಸ್ಕೋಬೇಕು, ಹತ್ರ ಅವ್ರನ್ನ ಜೊತೆ ಬರ್ತಾರ ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು, ಒಂದು ಕನಸಿರ್ಬೇಕು, ಒಂದು ವಿಷನ್ ಇರಬೇಕು. ಮತ್ತು ಇದೆಲ್ಲವನ್ನು ಕೂಡ